ಶಿಲ್ಪಿ ನಾನೇ ಅಂತ ಹೇಳಿ ಬಹಳ ಅರ್ಥಪೂರ್ಣವಾದಂತ ಈ ಒಂದು ನಾವು ಸ್ಟ್ಯಾಚ್ಯೂ ಈ ಹಿಂದೆ ಮಾಡಿದ್ದೀವಿ. ಇದು ಎದಕ್ಕಿದು ನಮ್ಗೆ ಪ್ರೇರಣೆ ಆಗೈತೆ. ಇದು ನೀವು ಕಲಾಕೃತಿ ನೋಡಿದ್ರೆ, ಇದೊಂದು ಸ್ಟ್ಯಾಚ್ಯೂ ನೋಡಿದ್ರೆ, ಇದು ನಮಗೆ ದಿನಾಲು ಮಕ್ಕಳೆಲ್ಲ ನೀವು ಬೆಳಿಗ್ಗೆ ಬಂದು ಕಾಲೇಜಿಗೆ ಬರ್ತಾ ಇದ್ದೀರಿ, ನೀವು ನೋಡ್ತಾ ಇರ್ತೀರಿ. ಇದು ಯಾರಿಂದನೇ ದೇವರು ಮಾಡಬೇಕು, ತಂತಾನೆ ಆಗ್ಬೇಕು ಅನ್ನೋದಲ್ಲ. ಇದು ನಮ್ಮ ಫ್ಯೂಚರ್ ಅನ್ನು ನಾವೇ ರೂಪಿಸ್ಕೋಬೇಕು. ನಾವು ಯಾವ ರೀತಿ ಕಷ್ಟಪಡ್ತೀವಿ, ಯಾವ ರೀತಿ ನಾವು ಕೆಲಸ ಮಾಡ್ತೀವಿ, ಯಾವ ರೀತಿ ನಾವು ಓದ್ತೀವಿ, ಯಾವ ರೀತಿ ನಾವು ನೆನಪಿನ ಶಕ್ತಿಯಲ್ಲಿ ನೆನಪನ್ನ ಇಟ್ಕೊಳ್ತೀವಿ, ಅದರಲ್ಲಿ ನಮ್ಮ ಮುಂದಿನ ಫ್ಯೂಚರ್ ಅನ್ನ ನಾವು ರೂಪಿಸ್ಕೊಳ್ತಾ ಇದ್ದೀವಿ.